ಅಂದರೆ ಇವತ್ತು ಯಾವ ಹಂತಕ್ಕೆ ಬಂದು ನಿಂತ್ಕೊಂಡಿದ್ದೀವಿ ಅಂದರೆ, ನಮ್ಮ ಮನೆಯ ಮಗು ಇನ್ನೊಬ್ರಿಗೆ ಹಾನಿ ಮಾಡಬಾರ್ದು ಅಂತ ಹೇಳಿ ಒಂದು ಹಂತಕ್ಕೆ ಹೋದ ನಂತರ ನಮ್ಮ ಮನೆಯ ಮಗು ಇನ್ನೊಬ್ರಿಗೆ ಹಾನಿ ಮಾಡಬಾರ್ದು ಅಂತ ಆ ರೀತಿಯಲ್ಲಿ ನಾವು ಬೆಳೆಸಬೇಕಾಗಿದೆ. ಇವತ್ತು ಮುಂಚೆ ಹೆಂಗೆ ಬೆಳೆಸ್ತಾ ಇದ್ವಿ ಅಂದರೆ ನಮ್ಮ ಮಕ್ಕಳನ್ನ ನಾವು ಕಾಪಾಡ್ಕೊಳ್ಳೋ ರೀತಿಯಲ್ಲಿ ನಾವು ಬೆಳೆಸ್ತಾ ಇದ್ವಿ. ನಮ್ಮ ಮಕ್ಕಳಿಗೆ ಇನ್ಯಾರೋ ಏನೋ ಮಾಡಬಾರ್ದಪ್ಪ, ನಮ್ಮ ಮಕ್ಕಳಿಗೆ ಇನ್ನೇನೋ ಸಮಸ್ಯೆನ ತಂದೊಡ್ಬಾರ್ದಪ್ಪ ಅಂತೇಳಿ. ಆದರೆ ಇವತ್ತು ಯಾವ ಕಾಲಘಟ್ಟಕ್ಕೆ ಬಂದಿದ್ದೇವೆ ಅಂದರೆ, ನಮ್ಮ ಮನೆಯ ಮಕ್ಕಳಿಂದ ಇನ್ಯಾರಿಗೋ ಸಮಸ್ಯೆ ಆಗಬಾರ್ದು ಅಂತೇಳಿ ನಾವು ಆ ರೀತಿಯಾಗಿ ಬೆಳೆಸಲೇಬೇಕಾದಂಥ ಅನಿವಾರ್ಯ ಪರಿಸ್ಥಿತಿ ಎದುರಾಗ್ಬಿಟ್ಟಿದೆ. ನಮ್ಮ ಮನೆಯ ಮಕ್ಕಳಿಂದ ಇನ್ಯಾರದ್ದೋ ಮನೆಯ ದೀಪ ಆರಬಾರದು, ನಮ್ಮ ಮನೆಯ ಮಕ್ಕಳಿಂದ ಇನ್ಯಾರದ್ದೋ ಮನೆ ಸರ್ವನಾಶ ಆಗಬಾರದು. ಆ ರೀತಿಯಲ್ಲಿ ನಮ್ಮ ಮಕ್ಕಳನ್ನ ಬೆಳೆಸಲೇಬೇಕಾದಂಥ ಅನಿವಾರ್ಯತೆ ಇದೆ. ಹಾಗೆ ಇನ್ನೊಂದೆರಡು ವಿಚಾರವನ್ನು ನಾನು ಪ್ರಸ್ತಾಪ ಮಾಡ್ತೀನಿ. ಮೇಡಮ್ ಬಹಳ ಅದ್ಭುತವಾಗಿ ಹೇಳ್ತಾ ಇದ್ರು, ಅಂದರೆ ಮಕ್ಕಳ ಧೈರ್ಯಕ್ಕೆ ಸಂಬಂಧಪಟ್ಟ ಹಾಗೆ. ಹೌದು, ಇವತ್ತು ಯಾವ ಹಂತಕ್ಕೆ ಮಕ್ಕಳು ಬಂದು ಬಿಟ್ಟಿದ್ದಾರೆ ಅಂದರೆ, ತುಂಬ ಮಕ್ಕಳಿಗೆ ಚೆನ್ನಾಗಿ ಓದ್ಕೊಂಡಿರ್ತಾರೆ, ಒಂದು ಪೋಸ್ಟ್ ಗ್ರ್ಯಾಜುಯೇಷನೋ ಇನ್ನೊಂದು ಮಗದೊಂದು ಎಲ್ಲವೂ ಆಗಿರುತ್ತೆ. ಆದರೆ ಆ ಬದುಕುವ ಕಲೆ ಗೊತ್ತಿಲ್ಲ, ಬದುಕುವ ಧೈರ್ಯ ಇಲ್ಲ, ಸಮಾಜದಲ್ಲಿ ತಮ್ಮನ್ನು ತಾವು ತೊಡಗಿಸ್ಕೊಳ್ಳುವಂಥ ಆ ಶಕ್ತಿ ಇಲ್ಲ, ಸಮಾಜದಲ್ಲಿ ಏನೋ ಒಂದು ಅನ್ಯಾಯ ಆಗ್ತಿದೆ ಅನ್ನೋದನ್ನು ಪ್ರಶ್ನೆ ಮಾಡುವಂಥ ತಾಕತ್ತಿಲ್ಲ, ಅಥವಾ ತನಗನ್ಯಾಯ ಆಗ್ತಿದೆ ಅಂದಾಗ ಬೆರಳು ಮಾಡಿ ತೋರಿಸಿ ಅದನ್ನು ಪ್ರಶ್ನೆ ಮಾಡುವಂಥ ತಾಕತ್ತನ್ನು ಕೂಡ ಮಕ್ಕಳು ಬೆಳೆಸ್ಕೊಳ್ತಾ ಇಲ್ಲ. ಅಷ್ಟರ ಮಟ್ಟಿಗೆ ಮಕ್ಕಳಲ್ಲಿ ಆತ್ಮವಿಶ್ವಾಸ ಇಲ್ಲ, ಧೈರ್ಯ ಇಲ್ಲ. ಆ ರೀತಿಯಾಗಿ ನಾವೆಲ್ಲರೂ ಕೂಡ ಮಕ್ಕಳನ್ನ ಬೆಳೆಸೋಕೆ ಶುರು ಮಾಡ್ಕೊಂಡಿದ್ವಿ. ಯಾಕಂದ್ರೆ ಹಿಂದೆ ಆ ರೀತಿಯ ಪರಿಸ್ಥಿತಿ ಇರಲಿಲ್ಲ. ಜಾಯಿಂಟ್ ಫ್ಯಾಮಿಲಿ ಇತ್ತು. ದೊಡ್ಡಪ್ಪ, ದೊಡ್ಡಮ್ಮ, ಚಿಕ್ಕಪ್ಪ, ಚಿಕ್ಕಮ್ಮ, ಅಜ್ಜ, ಅಜ್ಜಿ, ಇನ್ನೊಬ್ರು, ಮಗದೊಬ್ರು, ಅವ್ರ ಜೊತೆಗೆಲ್ಲ ಮಕ್ಕಳು ಬೆಳೀತಾ ಇದ್ರು. ಅಕ್ಕಪಕ್ಕದ ಮನೆಗೆ ಓಡಾಡ್ತಾ ಇದ್ರು. ಮಕ್ಕಳು 4 ಜನರ ಜೊತೆಗೆ ಬೆರೀತಾ ಇದ್ರು. ಸಹಜವಾಗಿ ಮಕ್ಕಳಿಗೊಂದು ಧೈರ್ಯ ಬರ್ತಾ ಇತ್ತು, ಆತ್ಮವಿಶ್ವಾಸ ಬರ್ತಾ ಇತ್ತು. ನನ್ನನ್ನು ಎಲ್ಲೇ ಬಿಟ್ಟರು ನಾನು ಬದುಕ್ತೀನಿ ಅನ್ನುವಂಥ ತಾಕತ್ತು ಬರ್ತಾ ಇತ್ತು. ನನ್ನೂರು ಆಗುಂಬೆ, ಒಂದು ಚಿಕ್ಕ ಹಳ್ಳಿ. ಆದರೆ ನಮ್ಮೂರಿಂದ 2ನೇ ಕ್ಲಾಸಿಗೋ 3ನೇ ಕ್ಲಾಸಿಗೋ ಸ್ಕೂಲ್ ಬಿಟ್ಟು ಬೆಂಗಳೂರಿಗೆ ಬಂದು ಈ ಜನರ ನಡುವೆ ಬದುಕನ್ನು ಕಟ್ಕೊಂಡಂಥವ್ರು ನಮ್ಮಲ್ಲಿ ಸಾಕಷ್ಟು ಮಂದಿ ಇದ್ದಾರೆ. ಆದರೆ ಇವತ್ತು ಎಷ್ಟು ಮಕ್ಕಳಿಗೆ ಆ ಧೈರ್ಯ ಬರ್ತಾ ಇದೆ ಅಂತ ಹೇಳಿ. ಅಂದರೆ ನಾನೆಲ್ಲೋ ಆರಾಮಾಗಿ ಬದುಕು ಬಿಡ್ಬೋದು, ನನ್ನನ್ನು ಈ ಜಗತ್ತಿನ ಯಾವ ಮೂಲೆಯಲ್ಲಿ ಬಿಟ್ಟರು ನಾನು ಬದುಕ್ತೀನಿ ಅನ್ನುವಂಥ ಆ ತಾಕತ್ತು, ಆ ಧೈರ್ಯ ಮಕ್ಕಳಲ್ಲಿ ಕಡಿಮೆ ಆಗ್ತಿದೆ. ಕಾರಣ ಏನು? ಅದಕ್ಕೆ ಕಾರಣ ನಾವೇ. 4 ಗೋಡೆ ಒಳಗಡೆ ಕೂಡ ಹಾಕಿಬಿಡ್ತಾ ಇದ್ದೀವಿ ಮಕ್ಕಳನ್ನ. ಆ ಮಕ್ಕಳು ಒಂಟಿತನದಲ್ಲೇ ಕಾಲ ಕಳೆಯೋದಕ್ಕೆ ಶುರು ಮಾಡ್ಕೊಂಡು ಬಿಟ್ಟಿದ್ದಾರೆ. ಯಾರ ಜೊತೆಗೂ ಬೆರೆಯಕ್ಕೆ ಬಿಡ್ತಾ ಇಲ್ಲ, ರಸ್ತೆಗೂ ಬಿಡೋದಿಲ್ಲ, ಇನ್ನೊಬ್ರ ಜೊತೆಗೆ ಮಾತಾಡೋದಕ್ಕೆ ಬಿಡೋದಿಲ್ಲ, ಇನ್ನೊಬ್ರ ಜೊತೆಗೆ ಓಡಾಡೋದಕ್ಕೂ ಕೂಡ ನಾವು ಬಿಡೋದಿಲ್ಲ. ಅಷ್ಟರ ಮಟ್ಟಿಗೆ ಮಕ್ಕಳನ್ನ ಕಟ್ಟು ಹಾಕ್ತಾ ಇದ್ದೀವಿ. ಯಾಕೆ ಕೇಳಿದ್ರೆ, ಇಲ್ಲ ನಮ್ಮ ಮಕ್ಕಳು ಹಂಗಾಗಬೇಕು ಹಿಂಗಾಗಬೇಕು ಅಂತೇಳಿ ನಾವು ಬರೀ ಮಕ್ಕಳು ಓದು 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 ಅಂತೇಳಿ ಎಜುಕೇಷನ್ ಕಡೆಗೆ ನಾವು ಗಮನವನ್ನು ಕೊಡ್ತಾ ಹೋಗ್ಬಿಟ್ರೆ ಮಕ್ಕಳು ಬದುಕುವ ಕಲೆಯನ್ನು ಕಲಿಯೋದಕ್ಕೆ ಸಾಧ್ಯವೇ ಇಲ್ಲ. ಬರೀ ನಾವೊಂದು ಎಜುಕೇಷನ್ ಕೊಟ್ಟು ಬಿಟ್ರೆ ಮಕ್ಕಳು ಬದುಕು ಬಿಡ್ತಾರೆ ಅನ್ನೋದು ಸಾಧ್ಯನೇ ಇಲ್ಲ. ಅಥವಾ ಮಕ್ಕಳು ಎಲ್ಲ ಬೇಕಾದರೂ ಹೋಗಿ ಜಯಿಸ್ಕೊಂಡು ಬರ್ತಾರೆ ಅನ್ನೋದಕ್ಕೆ ಸಾಧ್ಯವೇ ಇಲ್ಲ. ಹಾಗೆ ನಾನು ಮುಂದಿನ ಇನ್ನೊಂದು ವಿಚಾರ ಕೇಳ್ತೀನಿ. ನಾನು ಆನ್ಲೈನ್ ಗೇಮ್ ಸಂಬಂಧಪಟ್ಟಾಗ ಪ್ರಸ್ತಾಪ ಮಾಡಲೇಬೇಕು. ಪ್ರತಿಯೊಬ್ಬರು ಗಮನಿಸಲೇಬೇಕಾಗಿರುವಂಥ ವಿಚಾರ, ತೀರಾ ಗಂಭೀರವಾದ ವಿಚಾರ, ನಾವು ನೆಗ್ಲೆಕ್ಟ್ ಮಾಡುವಂಥ ಸಂಗತಿ ಅಲ್ಲವೇ ಅಲ್ಲ. ಒಂದು ಸಣ್ಣ ಉದಾಹರಣೆ ಕೊಡ್ತೀನಿ. ಇತ್ತೀಚೆಗೆ ತುಮಕೂರಿನ ಒಬ್ಬ ಹುಡುಗ, 7ನೇ ಕ್ಲಾಸೋ 8ನೇ ಕ್ಲಾಸಿನ ಹುಡುಗ, ಆತ ವಿಪರೀತ ಆನ್ಲೈನ್ ಗೇಮ್ನ ಚಟ ಆತನಿಗೆ ಶುರುವಾಗ್ಬಿಟ್ಟಿತ್ತು. ಈ ಆನ್ಲೈನ್ ಗೇಮ್ ಹೆಂಗೆ ಗೊತ್ತಾ, ಫಸ್ಟ್ ನೀವು ಒಂದು 70 ರೂಪಾಯಿನೋ 80 ರೂಪಾಯಿನೋ ಇನ್ವೆಸ್ಟ್ ಮಾಡಿಬಿಟ್ರೆ ನೀವು ಆರಾಮಾಗದಲ್ಲಿ ಆಟ ಆಡೋದಕ್ಕೆ ಶುರು ಮಾಡ್ಕೊಂಡು ಬಿಡ್ಬೋದು. ಆದರೆ ನೀವು ಯಾವಾಗ ಆ ಮಕ್ಕಳು ಅದಕ್ಕೆ ಅಡಿಕ್ಷನ್ ಶುರುವಾಗಿಬಿಡ್ತಾರೋ, ಆನ್ಲೈನ್ ಗೇಮನ್ನು ಬಿಟ್ಟು ಹೊರಗಡೆ ಬರೋದಕ್ಕೆ ಆಗೋದಿಲ್ಲ ಅನ್ನೋದಕ್ಕೆ ಶುರು ಮಾಡಿಬಿಡ್ತಾರೋ, ಆ ಹಂತಕ್ಕೆ ಅವ್ರು ಏನು ಮಾಡಿಬಿಡ್ತಾರೆ ಅಂದರೆ, ಮಕ್ಕಳು ಅಲ್ಲಿ 1,000, 2,000, 5,000, 10,000 ಹೋಗ್ತಾ ಹೋಗ್ತಾ 50, 1 ಲಕ್ಷ ಅಲ್ಲಿವರೆಗೆ ಇನ್ವೆಸ್ಟ್ ಮಾಡಲೇಬೇಕಾದಂಥ ಪರಿಸ್ಥಿತಿ ಎದುರಾಗ್ಬಿಡುತ್ತೆ. ಆ ಮಕ್ಕಳು ನಿಧಾನಕ್ಕೆ ಕಳ್ತನ ಕಲಿತಾರೆ. ಆ ಮಕ್ಕಳು ಅಕ್ಕಪಕ್ಕದವ್ರ ಹತ್ರ ಸಾಲ ಮಾಡೋದಕ್ಕೆ ಶುರು ಮಾಡ್ಕೊಳ್ತಾರೆ. ನೆಂಟ್ರ ಹತ್ರ ಎಲ್ಲ ಕೈ ಒಡ್ಡೋದಕ್ಕೆ ಶುರು ಮಾಡ್ಕೊಂಡು ಬಿಡ್ತಾರೆ. ಇಂಥ ಮನಸ್ಥಿತಿ ಶುರುವಾಗ್ಬಿಡುತ್ತೆ. ಆ ಹುಡುಗನಿಗೂ ಹಾಗೆ ಆಗಿಬಿಟ್ಟಿತ್ತು. ಆ ಹುಡುಗ 8ನೇ ಕ್ಲಾಸ್ ಹುಡುಗ, ಆನ್ಲೈನ್ ಗೇಮ್ ಚಟ ಶುರುವಾಗ್ಬಿಟ್ಟಿತ್ತು. ಸಿಕ್ತವ್ರ ಹತ್ರ ಎಲ್ಲ ಸಾಲ ಮಾಡಿದ್ದ, ನೆಂಟ್ರ ಹತ್ರ, ಅವ್ರ ಹತ್ರ, ಎಲ್ಲರ ಹತ್ರ. ಮನೇಲಿದ್ದ ತಾಯಿ ಮಾತ್ರ, ಯಾವುದೋ ಕಾರಣಕ್ಕಾಗಿ ತಂದೆ ಜೊತೆಗೆ ಇರಲಿಲ್ಲ. ತಾಯಿ ಏನು ಮಾಡಿಬಿಡ್ತಾರೆ, ಅಜ್ಜಿ ಮನೆಗೆ ಹೋದರೆ ಮಗ ಚೆನ್ನಾಗಿರ್ತಾನೆ ಅಂತೇಳಿ ಬೆಂಗಳೂರಿನ ಹೊರವಲಯದ ಒಂದು ಕಡೆ ಅಜ್ಜಿ ಮನೆಗೆ ಅಂತ ಕಳಿಸ್ಕೊಡ್ತಾರೆ. ಅಲ್ಲಿ ಮಾವನ ಹತ್ರನೂ ಕೂಡ ವಿಪರೀತವಾಗಿ ಪೀಡಿಸ್ತಾ ಇರ್ತಾನೆ ಆತ. ಮಾವ ನಂಗೆ ದುಡ್ಡು ಕೊಡು, ಮಾವ ನಂಗೆ ದುಡ್ಡು ಕೊಡು ಅಂತೇಳಿ. ಮಾವ 1 ಸತಿ ಕೊಟ್ಟರು, 2 ಸತಿ ಕೊಟ್ಟರು, 3 ಸತಿ ಕೊಟ್ಟರು, ಆಮೇಲೆ ಕೊಡೋದು ಬಿಟ್ಬಿಟ್ರು. ಆ ಹುಡುಗ ಏನು ಮಾಡಿಬಿಟ್ಟ ಅಂದರೆ, ಮಾವನ ಪಾಕೆಟಿಂದ ದುಡ್ಡು ಕದಿಯೋಕ್ಕೆ ಶುರು ಮಾಡ್ಕೊಂಡ್ಬಿಟ್ಟ. ಮಾವಂಗೆ ವಿಪರೀತ ಸಿಟ್ಟು ಬಂದ್ಬಿಡ್ತು. ನಾನೇನು ಬದಲಾಯಿಸ್ತೀನಿ ಅಂತ ಕರ್ಕೊಂಡು ಬಂದುಬಿಟ್ರೆ ಇವ್ನು ನನ್ನ ಜೇಬಲ್ಲೇ ಕದಿಯೋಕ್ಕೆ ಶುರು ಮಾಡ್ಕೊಂಡು ಬಿಟ್ನಲ್ಲ ಅಂತೇಳಿ ಅವ್ರು ಅದೇ ಸಿಟ್ಟಲ್ಲಿ ಏನು ಮಾಡಿಬಿಟ್ರು ಅಂದರೆ, ತೆಗೆದು ಆತನಿಗೊಂದು ಹೊಡೆದು ಬಿಟ್ಟರು. ಆತ ಸತ್ತೇ ಹೋಗ್ಬಿಟ್ಟ. ಮಾವ ತಪ್ಪಿಸ್ಕೊಂಡು ಓಡೋಗ್ಬಿಟ್ರು. ಪೊಲೀಸರು ಬರ್ತಾರೆ ಅಂತೇಳಿ ತಪ್ಪಿಸ್ಕೊಂಡು ಎಲ್ಲೆಲ್ಲೋ ಓಡೋಗ್ಬಿಟ್ರು. 2 ದಿನ ಆದಮೇಲೆ ಅವರೇ ಹೋಗಿ ಪೊಲೀಸರಿಗೆ ಸರೆಂಡರ್ ಆದರು. ಅದಾದ ನಂತರ ಆ ಹುಡುಗ ಸತ್ತೋಗಿದ್ನಲ್ಲ, ಆ ಹುಡುಗನ ತಾಯಿಯೇ, ಅಂದರೆ ಈ ಕೊಲೆ ಮಾಡಿದ್ನಲ್ಲ ವ್ಯಕ್ತಿ, ಆ ವ್ಯಕ್ತಿಯ ತಂಗಿಯೇ ಬೇಲ್ ಕೊಡಿಸುವಲ್ಲಿ ಯಶಸ್ವಿ ಆಗ್ತಾರೆ. ಅವರು ಜೈಲಿಂದ ಹೊರಗಡೆ ಬರ್ತಾರೆ. ಆದರೆ ಇಡೀ ಫ್ಯಾಮಿಲಿ ಎಷ್ಟು ಸಫರ್ ಆಗ್ತಿರುತ್ತೆ ಅಂದರೆ, ಮಾವಂಗೆ ನನ್ನ ಅಳಿಯನನ್ನು ಕೊಂದು ಬಿಟ್ನಲ್ಲ ಅನ್ನುವಂಥ ಸಂಕಟ, ಅಮ್ಮನಿಗೆ ಮಗನನ್ನ ಕಳ್ಕೊಂಡಲ್ಲ ಅನ್ನುವಂಥ ಸಂಕಟ, ಅಜ್ಜಿಗೆ ಮೊಮ್ಮಗನನ್ನ ಕಳ್ಕೊಂಡಲ್ಲ ಅನ್ನುವಂಥ ಸಂಕಟ, ಮತ್ತೊಬ್ಬರು ಚಿಕ್ಕಮ್ಮ ಇರ್ತಾರೆ. ಈ ರೀತಿಯಾಗಿ ಮನೆಯಲ್ಲಿ ಒಟ್ಟು 4 ಜನ ಅವರು ತೀರ್ಥಯಾತ್ರೆಗೆ ಅಂತೇಳಿ ಹೊರಟೋಗ್ಬಿಡ್ತಾರೆ. ಬಿಹಾರದ ಒಂದು ಪ್ರಸಿದ್ಧವಾಗಿರುವಂಥ ಧಾರ್ಮಿಕ ಕ್ಷೇತ್ರದಲ್ಲಿ ಲಾಡ್ಜ್ ಮಾಡಿಕೊಂಡು 4 ಜನ ಆತ್ಮಹತ್ಯೆಗೆ ಶರಣಾಗಿಬಿಡ್ತಾರೆ. ಒಂದು ಆನ್ಲೈನ್ ಗೇಮಿನ ಚಟ,
ಒಬ್ಬ ಬಾಲಕನ ಚಟ ಇಡೀ ಕುಟುಂಬವನ್ನು ಸರ್ವನಾಶ ಮಾಡುತ್ತೆ. ಆ ಕಾರಣಕ್ಕಾಗಿ ಹೇಳ್ತಿರೋದು ಮಕ್ಕಳಿಗೆ ಮೊಬೈಲ್ ಕೊಡಬೇಡಿ ಅಂತ ಹೇಳ್ತಾ ಇಲ್ಲ. ಇದು AI ಕಾಲ, ಇದು ಡಿಜಿಟಲ್ ಕಾಲ ಬದಲಾಗ್ತಾ ಇದೆ. ಮಕ್ಕಳು ಕಲಿಬೇಕು, ಹೌದು, ಫೋನಲ್ಲಿ. ಹಾಗಂತೇಳಿ ಮಕ್ಕಳು ಇಂಥದಕ್ಕೆ ಏನಾದರೂ ಅಡಿಕ್ಷನ್ ಶುರುವಾಯಿತು ಅಂತಾದರೆ ಆ ಕಡೆ ಹೋದಂಥ ಮಕ್ಕಳನ್ನ ನೀವು ಯಾವ ಕಾರಣಕ್ಕೂ ಈ ಕಡೆ ಎಳ್ಕೊಂಡು ಬರೋದಕ್ಕೆ ಸಾಧ್ಯ ಆಗೋದಿಲ್ಲ. ಹೀಗಾಗಿ ಮಕ್ಕಳು ವಿಪರೀತ ಒಂಟಿಯಾಗಿದ್ದಾರೆ, ಮಕ್ಕಳು ಬೇಸರದಲ್ಲಿದ್ದಾರೆ, ಒಂಥರ ಏಕಾಂಗಿಯಾಗಿ ಇರೋದಕ್ಕೆ ಬಯಸ್ತಾ ಇದ್ದಾರೆ, ಯಾಕೋ ಒಂದು ರೀತಿಯಲ್ಲಿ ಸಂಕಟದಲ್ಲಿದ್ದಾರೆ ಅಂದಾಗ ದಯವಿಟ್ಟು ಮಕ್ಕಳನ್ನ ಗಮನಿಸಿ, ಪ್ರೀತಿಯಿಂದ ಅವ್ರನ್ನ ವಿಚಾರಿಸಿ, ಏನಾಗ್ತಾ ಇದೆ ನಿನಗೆ, ನೀನೇನಾದ್ರು ಬೇರೆ ಕಡೆಗೆ ಹೋಗ್ತಾ ಇದೆಯಾ ಅಂತ ಹೇಳಿ. ನಾವೇನಾಗುತ್ತೆ ಅಂದರೆ ಕೆಲಸದ ಒತ್ತಡದಲ್ಲಿ ಅದು ಇದು ಅಂತ ಹೇಳಿ ಇಂಥದ್ರ ಕಡೆ ಗಮನನೇ ಕೊಡೋದಿಲ್ಲ. ಆದರೆ ಮಕ್ಕಳು ಒಂದ್ಸರ್ತಿ ಕೈ ತಪ್ಪು ಹೋದ್ಮೇಲೆ ನಾವು ಮಕ್ಕಳನ್ನ ನಮ್ಮ ದಾರಿಗೆ ತಗೊಂಡು ಬರೋದಕ್ಕೆ ಸಾಧ್ಯವೇ ಇಲ್ಲ. ಕೊನೆಯದಾಗ ಒಂದು ವಿಚಾರವನ್ನ ಪ್ರಸ್ತಾಪ ಮಾಡ್ತೀನಿ. ಇನ್ನೊಂದು ವಿಚಾರವನ್ನ ನಾನಿಲ್ಲಿ ಹೇಳಲೇಬೇಕು. ತುಂಬ ಜನರಿಗೆ ಇದು ಗಂಭೀರ ಅಂತ ಅನ್ಸೋದಿಲ್ಲ, ಬಟ್ ತೀರಾ ಗಂಭೀರ. ಇತ್ತೀಚೆಗೆ ಈ ಡ್ರಗ್ಸ್ ಮತ್ತೆ ಗಾಂಜಾದ ಇದು ವಿಪರೀತ ಅಂದ್ರೆ ವಿಪರೀತ ಆಗ್ಬಿಟ್ಟಿದೆ. ಬೆಂಗಳೂರಿನ ಉದಾಹರಣೆ ತೆಗೆದುಕೊಳ್ಳೋದಾದ್ರೆ, ಪ್ರತಿಷ್ಠಿತ ಶಾಲೆಗಳು, ಪ್ರತಿಷ್ಠಿತ ಕಾಲೇಜಿನ ಈ ಕಾಂಪೌಂಡ್ ಸಮೀಪವೇ ಒಂದಷ್ಟು ಜನ ಈ ಡ್ರಗ್ ಪೆಡ್ಲರ್ಗಳೆಲ್ಲ ಬಂದು ನಿಂತ್ಕೊಂಡಿರ್ತಾರೆ. ನಿಧಾನಕ್ಕೆ ಏನು ಮಾಡ್ಬಿಡ್ತಾರೆ ಅಂದರೆ ಮಕ್ಕಳಿಗೆ ಚಾಕ್ಲೇಟ್ನಲ್ಲೋ ಪೆನ್ಸಿಲ್ನಲ್ಲೋ ಇನ್ನೊಂದರಲ್ಲೋ ಡ್ರಗ್ಸು ಗಾಂಜಾ ಕೊಡೋದಕ್ಕೆ ಶುರು ಮಾಡ್ಕೊಂಡು ಬಿಡ್ತಾರೆ. ಒಂದು ಸರ್ತಿ ಅದನ್ನು ತಗೊಂಡಂಥ ಮಗು 2ನೇ ಸರ್ತಿಗೆ 3ನೇ ಸರ್ತಿಗೆ 4ನೇ ಸರ್ತಿಗೆ ಬರುವಾಗ ಆ ಮಗುಗೆ ಅಡಿಕ್ಷನ್ ಶುರುವಾಗ್ಬಿಡುತ್ತೆ. ಆನಂತರ ಆ ಡ್ರಗ್ಸ್ ಪೆಡ್ಲರ್ಗಳು ಏನು ಮಾಡ್ತಾರೆ ಗೊತ್ತಾ, ಮೊದಲು ಅವ್ರು ದುಡ್ಡು ತಗೊಳ್ಳಲ್ಲ, ಪುಕ್ಸಟ್ಟೆ ಮಕ್ಕಳಿಗೆ ಹಂಚೋಕೆ ಶುರು ಮಾಡ್ಕೊಂಡು ಬಿಡ್ತಾರೆ. ಮಕ್ಕಳಿಗೇನೋ ಒಂದು ಹೊಸ ನಶಾಲೋಕ. ಶಾಲೆಯಲ್ಲಿ ಹೇಳಿದ್ರೆ ಓದು ಅಂತಾರೆ, ಮನೆಗೆ ಹೋದ್ರು ಓದು ಅಂತಾರೆ, ಬರೀ ಓದು ಇದೇ ಆಗಿರುತ್ತಾ. ಆ ನಶಾಲೋಕ ಏನು ಮಾಡಿಬಿಡುತ್ತೆ ಅಂದರೆ ಅದೆಲ್ಲವನ್ನು ಮರೆಸಿಬಿಡೋಕೆ ಶುರು ಮಾಡಿಬಿಡುತ್ತೆ ಮಕ್ಕಳಿಗೆ. ಮೊದಲು ಪುಕ್ಸಟೆ ಕೊಟ್ಟಿರ್ತಾರಲ್ಲ, ಅದನ್ನು ಸೇವಿಸಿದಂಥ ಮಕ್ಕಳು ನಿಧಾನಕ್ಕೆ ಅಡಿಕ್ಷನ್ ಹಂತಕ್ಕೆ ಹೋಗಿಬಿಡ್ತಾರೆ. ಆಗ ಡ್ರಗ್ ಪೆಡ್ಲರ್ಗಳು ಏನು ಮಾಡೋಕೆ ಶುರು ಮಾಡ್ಕೊಳ್ತಾರೆ ಅಂದರೆ, ಮಗು ನೀನು ದುಡ್ಡು ಕೊಟ್ಟರೆ ಮಾತ್ರ ನಿನಗೆ ಡ್ರಗ್ಸ್ ಅನ್ನು ಕೊಡ್ತೀನಿ ಅಂತ ಹೇಳಿ. ಆಗ ಒಂದ್ಸಗೇನು ಮಕ್ಕಳು ಕಳ್ತನ ಮತ್ತೊಂದೆಲ್ಲ ಶುರು ಮಾಡೋದು, ಅದು ಬೇರೆ ವಿಚಾರ. ಆದ್ರೆ ಒಮ್ಮೆ ಡ್ರಗ್ಸು ಗಾಂಜಾ ನಶೆ ಶುರುವಾಯಿತು ಆ ಮಗುಗೆ ಅಂತಂದರೆ, ಆ ಮಗುವನ್ನ ನೀವು ಜಪ್ಪಯ್ಯ ಅಂದರೂ ಕೂಡ ನೀವು ಸಾಮಾನ್ಯ ಪ್ರಪಂಚಕ್ಕೆ ಆ ಮಗುವನ್ನ ಕರ್ಕೊಂಡು ಬರೋದಕ್ಕೆ ಸಾಧ್ಯವೇ ಆಗೋದಿಲ್ಲ. ತುಮಕೂರಿನ ಒಂದು ತಾಯಿಯ ವಿಡಿಯೋ ವೈರಲ್ ಆಗಿತ್ತು, ನಿಮ್ಮಲ್ಲಿ ಸಾಕಷ್ಟು ಮಂದಿ ಗಮನಿಸಿರ್ಬೋದು. ಆ ತಾಯಿ ಪೊಲೀಸ್ ಸ್ಟೇಷನ್ಗೆ ಬಂದಿತ್ತು. ಏನು ಅಂತ, ನನ್ನ ಮಗನನ್ನ ಸಾಯಿಸೋದಕ್ಕೆ ಅವಕಾಶವನ್ನ ಮಾಡಿಕೊಟ್ಬಿಡಿ ಅಂತ ಹೇಳಿ. ಆ ತಾಯಿಗೆ ಆತಂಕ. ಆ ಹುಡುಗ ಏನು ಮಾಡಿದ್ದ ಅಂದರೆ ಯಾವುದೊಂದು ಹುಡುಗಿಗೆ ಚುಡಾಯಿಸ್ಬಿಟ್ಟಿದ್ದ ಡ್ರಗ್ಸ್ ನಶೆಯಲ್ಲಿ, PUC ಹುಡುಗ. ತಾಯಿಗೆ ಆತಂಕ, ಇವತ್ತು ಹುಡುಗಿನ ಚುಡಾಯಿಸಿದ್ದಾನೆ, ನಾಳೆ ಏನು ಬೇಕಾದ್ರೂ ಮಾಡ್ಬೋದು ಆತ, ನಾಡಿದ್ದು ಇನ್ನೇನು ಬೇಕಾದ್ರೂ ಮಾಡ್ಬೋದು, ಸಮಾಜದೊಂದು ಘಾತಕ ಶಕ್ತಿಯಾಗಿ ಬೆಳೆದು ಬಿಡ್ಬೋದು. ಆಗ ನನಗೆ ಜನ ಚೀತು ಅಂತ ಹೋಗಿತಾರೆ, ಎಂಥ ಮಗನಿಗೆ ಜನ್ಮ ಕೊಟ್ಬಿಟ್ಟೆ ಅಮ್ಮ ಅಂತ ಹೇಳಿ ಅಂತ. ಅಷ್ಟರ ಮಟ್ಟಿಗೆ ಆ ತಾಯಿ ಆತಂಕದಲ್ಲಿ ಇದ್ದು ಬಿಟ್ಲು. ಆ ಕಾರಣಕ್ಕಾಗಿ ಹೇಳ್ತಾ ಇರೋದು, ದಯವಿಟ್ಟು ಮಕ್ಕಳ ಕಡೆಗೆ ಹೆಚ್ಚೆಚ್ಚು ಗಮನ ಕೊಡಿ. ಇಲ್ಲೂ ಅಷ್ಟೇ, ಮಕ್ಕಳು ಒಂಟಿತನ ಅಥವಾ ಮಕ್ಕಳು ಏನೋ ವಿಚಿತ್ರವಾಗಿ ಆಡ್ತಿದ್ದಾರೆ ಅಂದಾಗ ಡ್ರಗ್ಸು ಗಾಂಜಾ ನಶೆ ಏನಾದರೂ ಶುರುವಾಗ್ತಾ ಇದೆಯಾ, ಆ ಕಡೆಗೂ ಕೂಡ ಗಮನವನ್ನು ಕೊಡೋದಕ್ಕೆ ಶುರು ಮಾಡ್ಕೊಳ್ಳಿ. ಇವೆಲ್ಲವೂ ಕೂಡ ತೀರಾ ಗಂಭೀರ ವಿಚಾರ. ಮುಂಚೆಲ್ಲ ಅಂದ್ಕೊಳ್ತಿದ್ವಿ ನಮ್ಮ ಪೊಲೀಸ್ ಇಲಾಖೆ ಇದೆ, ನಾವು ತಲೆ ಕೆಡಿಸ್ಕೊಳ್ಳುವಂಥ ಅವಶ್ಯಕತೆ ಇಲ್ಲ ಅಂತ ಹೇಳಿ. ಆದರೆ ಇವತ್ತು ಎಂಥ ದರಿದ್ರ ವ್ಯವಸ್ಥೆಯಲ್ಲಿ ನಾವೆಲ್ಲರೂ ಕೂಡ ಬದುಕ್ತಾ ಇದ್ದೀವಿ ಅಂದರೆ, ಇದೇ RR ನಗರ ವ್ಯಾಪ್ತಿಯಲ್ಲಿ ಒಟ್ಟೊಟ್ಟಿಗೆ 11 ಪೊಲೀಸರನ್ನ ಸಸ್ಪೆಂಡ್ ಮಾಡಿದ್ರು. ಯಾಕೆ? ಕಾಲೇಜಿನ ಬಳಿ ಬಂದು ಡ್ರಗ್ಸು ಗಾಂಜಾವನ್ನ ಮಾರಾಟ ಮಾಡೋದಕ್ಕೆ ಪೊಲೀಸರೇ ಅವಕಾಶವನ್ನು ಮಾಡಿಕೊಟ್ಟಿದ್ರು, ಪ್ರತಿ ತಿಂಗಳು ಕಮಿಷನ್ ತಗೊಳ್ತಾ ಇದ್ರು ಅಂತ ಹೇಳಿ. ನನಗೆ ಹಾಗೆ ಅನಿಸಿದ್ದು, ಈ ಪೊಲೀಸರೇನಾದರೂ ಅವ್ರ ಮಕ್ಕಳಿಗೆ ಈ ರೀತಿಯಾಗಿ ಡ್ರಗ್ಸು ಗಾಂಜಾವನ್ನು ತಗೊಂಡೋಗಿ ಕೊಡ್ತಾ ಇದ್ರ ಅಂತೇಳಿ. ಕಂಡವ್ರ ಮಕ್ಕಳೆಲ್ಲ ಸಾಯ್ಲಿ ಅಂತ ದುಡ್ಡು ತಗೊಂಡೋಗಿ ತಮ್ಮ ಹೆಂಡತಿ ಮಕ್ಕಳನ್ನ ಆರಾಮಾಗಿ ಸಾಕೊಂಡು ಆರಾಮಾಗಿ ಇದ್ಬೇಡ ಅನ್ನುವಂಥ ಮನಸ್ಥಿತಿ. ಹೀಗಾಗಿ ಯಾರನ್ನು ನಂಬೋದಕ್ಕೆ ನಾವು ಸಾಧ್ಯ ಆಗೋದಿಲ್ಲ. ಹೀಗಾಗಿ ನಮ್ಮ ಮಕ್ಕಳಿಗೆ ನಾವೇ ಪೊಲೀಸ್ ಆಗಬೇಕಾಗಿದೆ, ನಮ್ಮ ಮಕ್ಕಳಿಗೆ ನಾವೇ ರಕ್ಷಕರಾಗಬೇಕಾಗಿದೆ. ತುಂಬ ಜನರಿಗೆ ಅನಿಸ್ತಿರುತ್ತೆ ಏನೋ ತಲೆ ತಿಂತಿದ್ದಾನೆ ಅಂತೇಳಿ, ಆದರೆ ಪ್ರತಿದಿನ ಇವನ್ನೆಲ್ಲ ನೋಡ್ತಿರುವ ಕಾರಣಕ್ಕಾಗಿ ಇವೆಲ್ಲವೂ ಕೂಡ ತೀರಾ ಗಂಭೀರವಾದಂಥ ವಿಚಾರ. ಹಾಗೆ ಕೊನೆಯದಾಗಿ ಒಂದು ವಿಚಾರವನ್ನು ಪ್ರಸ್ತಾಪ ಮಾಡ್ತೀನಿ. ದಯವಿಟ್ಟು ಮಕ್ಕಳಿಗೆ ಸಮಾಜದ ಆಗು ಹೋಗುಗಳ ಬಗ್ಗೆಯೂ ಕೂಡ ಸ್ವಲ್ಪ ತಿಳಿಸಿ, ನಮ್ಮ ಸುತ್ತಮುತ್ತ ಏನಾಗ್ತಿದೆ ಅಂತ ಹೇಳಿ. ಆ ಮಕ್ಕಳು ಮುಂದೊಂದು ದಿನ ಸಮಾಜಕ್ಕೆ ಕೊಡುಗೆ ಕೊಡುವ ರೀತಿಯಲ್ಲಿ ಮಾಡಿ. ಅದರ ಜೊತೆಗೆ ನಮ್ಮೆಲ್ಲರ ಮೇಲೆ ಒಂದು ದೊಡ್ಡ ಜವಾಬ್ದಾರಿ ಇದೆ. ನಮ್ಮ ಸಮಾಜಕ್ಕೆ ಅಂಟಿರುವಂಥ ಅತಿ ದೊಡ್ಡ ಪಿಡುಗು ಅಥವಾ ಕಳಂಕ ಅಂದರೆ ಈ ಜಾತಿ ಧರ್ಮ ಅನ್ನುವಂಥ ಪಿಡುಗು ಅಥವಾ ಕಳಂಕ ನಮ್ಮ ಈ ನೆಕ್ಸ್ಟ್ ಜನರೇಷನ್ಗೆ ಇದೆಯಲ್ಲ, ಅದು ಪಾಸ್ ಆಗದ ರೀತಿಯಲ್ಲಿ ನಾವೆಲ್ಲರೂ ಕೂಡ ನೋಡ್ಕೊಳ್ಬೇಕಾಗಿದೆ. ದಯವಿಟ್ಟು ಆ ಜಾತಿ ತಾರತಮ್ಯದ ಬಗ್ಗೆ, ಧರ್ಮದ ತಾರತಮ್ಯದ ಬಗ್ಗೆ ಮಕ್ಕಳಿಗೆ ಹೇಳ್ಕೊಡೋದಕ್ಕೆ ಹೋಗಬೇಡಿ. ಯಾರ್ಯಾರೋ ಹೇಳ್ತಾರೆ, ಯಾರ್ಯಾರೋ ನಮ್ಮ ನಡುವೆ ಬೆಂಕಿ ಹಚ್ತಾರೆ ಎನ್ನುವಂಥ ಕಾರಣಕ್ಕಾಗಿ. ಯಾಕಂದರೆ ನಮ್ಮೆಲ್ಲರ ಮೇಲೂ ದೊಡ್ಡ ಜವಾಬ್ದಾರಿ ಇದೆ. ಕ್ಷಮಿಸಿ, ಜಾಸ್ತಿ ಟೈಮ್ ತಗೊಂಡಿದ್ರೆ. ಇದು ಮಕ್ಕಳ ಕಾರ್ಯಕ್ರಮದ ಒಂದು ವೇದಿಕೆ, ಇನ್ನು ಜಾಸ್ತಿ ಟೈಮ್ ತಗೊಳ್ಳಲ್ಲ. ಧನ್ಯವಾದ ವೇದಿಕೆಯನ್ನು ಕೊಟ್ಟಿದ್ದಕ್ಕೆ, ಹಾಗೆ ನನ್ನನ್ನು ಗೆಸ್ಟ್ ಆಗಿ ಇನ್ವೈಟ್ ಮಾಡಿದ್ದಕ್ಕೆ.